ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಸುಮಾ. ಸೊ ಇವತ್ತಿನ ರೆಸಿಪಿ ಸೂಪರ್ ಸ್ವೀಟ್. ನೋಡೋಣ ಬನ್ನಿ ಅದು ಹೇಗೆ ಮಾಡೋದಂತ. ಫಸ್ಟಿಗೆ ನಾವು ಚಪಾತಿಯನ್ನು ಹೀಗೆ ಮಾಡಿ ಇಟ್ಕೋಬೇಕು. ಇದಾದ ತಕ್ಷಣ ಸ್ವಲ್ಪ ಕೊಬ್ಬರಿಯನ್ನು ಹೆರ್ಚ್ಕೋಬೇಕು, ಒಂದು ಸ್ವಲ್ಪ, ಯಾಕಂದರೆ ಒಂದು 2 ಚಪಾತಿಗೆ ಎಷ್ಟಾಗುತ್ತೆ ಅಷ್ಟೇ ನಾವು ಕೊಬ್ಬರಿ ಹೆರ್ಚ್ಕೊಳೋದು. ಆಮೇಲೆ ಸ್ವಲ್ಪ ಬೆಲ್ಲ ಮತ್ತು ಮಿಕ್ಸರ್ ಬೇಕಾಗುತ್ತೆ. ಆಮೇಲೆ ಸ್ವಲ್ಪ ತುಪ್ಪ ಬೇಕಾಗುತ್ತೆ. ಇದಕ್ಕೆ ಇಷ್ಟೇ, ಒಂದು ಮನೆಯಲ್ಲಿರುವಂಥ ಒಂದು 4-5 ಐಟಮ್ಸಲ್ಲಿ ಇದು ಒಂದು 5 to 10 ಮಿನಿಟ್ಸಲ್ಲಿ ಇದು ಆಗೋಗ್ಬಿಡುತ್ತೆ ಬ್ರೇಕಿಂಗ್ ಫಾಸ್ಟಿಗೆ. ಸೊ ನೀವು ಒಮ್ಮೆ ಮಾಡಿ ನೋಡಿ ಫ್ರೆಂಡ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಈಗ ಕೊಬ್ಬರಿ ಹೀಗೆ ಸ್ವಲ್ಪ ತೊರಿದ ಮೇಲೆ ನೋಡಿ, ಈಗ ಎಷ್ಟು ನಾನು ಚಪಾತಿಗೆ 2 ಚಪಾತಿ ಎಷ್ಟು ಬೇಕು ಅಷ್ಟು ಹಾಕಿ ಮಾಡ್ಕೊತೀನಿ. ಸೊ ನೀವು ಬೇಕಿದ್ರೆ 4-5 ಮನೇಲಿ ಎಷ್ಟು ಜನ ಇರ್ತೀರಲ್ಲ ಅಷ್ಟು ಬೇಕಾದರೆ ಹಾಕೋಬೋದು. ಸೊ ಫಸ್ಟಿಗೆ ನೋಡಿ, ಇಲ್ಲಿ ಕೊಬ್ಬರಿ ಹಾಕೋಬೇಕು ಮಿಕ್ಸರ್ಗೆ. ತುಂಬ ಅಂದರೆ ತುಂಬ ಚಲೋ ಆಗ್ತೈತಿ ಇದು, ನೀವು ಒಮ್ಮೆ ಮಾಡಿ ನೋಡಿರಿ. ಈಗ ಚಪಾತಿ 2 ನಾವು ಸಣ್ಣ ಪೀಸ್ ಮಾಡಿ ನಾವು ಇದರಲ್ಲಿ ಮಿಕ್ಸರಲ್ಲಿ ಹಾಕೋಬೇಕು. ಹಬ್ಬ ಮತ್ತು ವರಮಹಾಲಕ್ಷ್ಮಿ ಪೂಜೆ ದಿನ ಈ ನೈವೇದ್ಯ ಅಂತೂ ಒಂದು 5 ಮಿನಿಟ್ಸಲ್ಲಿ ಆಗೋಗ್ಬಿಡುತ್ತೆ ಫ್ರೆಂಡ್ಸ್. ಇದಾದಮೇಲೆ ಸ್ವಲ್ಪ ಬೆಲ್ಲ ಹಾಕ್ಕೋಬೇಕು ನಾವು. ನೀವು ರುಚಿ ಜಾಸ್ತಿ ತಿಂತೀರಂದ್ರೆ ಜಾಸ್ತಿ ಹಾಕೋರಿ ಬೆಲ್ಲ, ಇಲ್ಲ ಅಂದರೆ ಸ್ವಲ್ಪ ಹಾಕ್ಕೊಂಡ್ರೂ ನಡೀತೆ. ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಇದ್ರೇನು ನಡೀತದೆ. ನಾವು ಎಲ್ಲ ಏಲಕ್ಕಿ ಇರಲಿಲ್ಲ ಮನೇಲಿ, ಸೊ ಇದಕ್ಕೆ ನಾನು ಸ್ಕಿಪ್ ಮಾಡೀನಿ. ನೀವು ಹಾಕ್ಕೊಳ್ಳಿ ಸ್ವಲ್ಪ. ನೋಡಿ, ಮಿಕ್ಸರ್ ಜಾರಿಗೆ ಸ್ವಲ್ಪ ಚಪಾತಿ ಪೀಸು ಮತ್ತು ಕೊಬ್ಬರಿ ಬೆಲ್ಲ ಹಾಕ್ಕೊಂಡು ಸ್ವಲ್ಪ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ರುಬ್ಬಿಬಿಟ್ರೆ ನೋಡಿರಿ ಎಷ್ಟು ಚೆಂದ ಆಗ್ತಿದೆ. ನೋಡಿರಿ ಎಷ್ಟು ಸಣ್ಣ, ಎಷ್ಟು ಹೂರ್ಣ ಥರ ಕಾಣಿಸ್ತಾ ಇದೆಯಲ್ಲ ನಿಮಗೆ. ಅಷ್ಟು ಬೇಡ, ಸ್ವಲ್ಪ ನಾವು ಉದ್ರಾಗಿನೇ ನಾವು ರುಬ್ಕೋಬೇಕು. ನೋಡಿ, ಇನ್ನೂ ಸ್ವಲ್ಪ ಚೆನ್ನಾಗಾಗಿದೆ ಅಲ್ವಾ ಇದು, ಎಷ್ಟು ಸಣ್ಣಗಾದರೆ ಸಾಕು. ಸೊ ಇದನ್ನು ಪ್ಲೇಟಿಗೆ ಹಾಕಿ ತೋರಿಸ್ತೀನಿ ನಿಮಗೆ. ಭಾಳ ಅಂದರೆ ಭಾಳ ಟೇಸ್ಟಿ ಆಗುತ್ತೆ ಇದು. ಹುಡುಗರಿಗಂತೂ ತುಂಬ ಹೆಲ್ದಿ ಇದು, ಯಾಕಂದರೆ ಸ್ವೀಟ್ ತಿನ್ನಲ್ಲ ಮಕ್ಕಳು, ಈ ಥರ ಮಾಡಿ ಕೊಡಬೇಕು. ಇದಕ್ಕೆ ಸ್ವಲ್ಪ ನಾವು ತುಪ್ಪ ಹಾಕ್ಕೋಬೇಕು. ತುಪ್ಪ ಎಷ್ಟು ಹಾಕ್ಕೊತೀರ ಅಷ್ಟು ಚೆನ್ನಾಗಿ ಈ ಒಂದು ರೆಸಿಪಿ ಟೇಸ್ಟಿಯಾಗಿ ಇರುತ್ತೆ. ಮತ್ತು ತುಂಬ ಅಂದರೆ ತುಂಬ ತಿನ್ನಬೇಕು, ಯಾವಾಗಲೂ ತಿನ್ನಬೇಕಾ ಅಂತ ಮಕ್ಕಳು ಕೇಳ್ತಾನೆ ಇರ್ತಾರೆ ನಿಮಗೆ. ಸೊ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಾಗಿದೆ ಈ ಸ್ವೀಟು. ಒಂದು 5 ಮಿನಿಟ್ಸಲ್ಲಿ ಆಗೋಗ್ಬಿಡುತ್ತೆ. ಓಕೆ, ಬಾಯ್ ಫ್ರೆಂಡ್ಸ್.